ಸೊ ಅದು ಹೆಂಗಂತ ಈಗ ಮೈಸೂರಲ್ಲಿ ಇದ್ದು ನಿಮಗೆ ಮೈಸೂರು ಬಗ್ಗೆನೇ ಗೊತ್ತಿಲ್ಲ ಅಂದರೆ ಅದು ಒಂಥರ ಅದು ನಮ್ಮೇಲೆ ಅದು ಚೀಪ್ ಅಂತ. ಯಾಕಂದ್ರೆ ನೀವು ಒಂದು ಜಾಗದಲ್ಲಿ ಇರ್ತೀರಾ, ನಿಮ್ಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಈಗ ಒಂಥರ ಪ್ರೋಗ್ರಾಮ್ ಅರೇಂಜ್ ಮಾಡ್ತಾರೆ, ಗೌರ್ಮೆಂಟ್ ಅರೇಂಜ್ ಮಾಡಿಸ್ತಾರೆ, ಒಂದು ಬರ್ತೀರಾ ಕಾಲೇಜಿಂದ ಎಲ್ಲ ನಿಮಗೆ ಚಾನ್ಸ್ ಸಿಗುತ್ತೆ, ನೀವು ಅನ್ಕೊಂಡಿರಲ್ಲ ನಿಂಗೆ ಬರ್ತೀರಾ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ಈಗ ಅಲ್ಲಿ ಗಡಿಯಾರ ಹತ್ರ ಹೋಗಿದ್ವಿ, ನಮ್ಮ ಗಡಿಯಾರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು, ಯಾರು ಹೆಂಗೆ ಕಟ್ಟಿದ್ರು ಅನ್ಸುತ್ತೆ, ಯಾಕಂದ್ರೆ ಅವ್ರು ಓದ್ತಾ ಇರ್ತಾರೆ ಅಂತ. ನೀವು ಬೇರೆ ಕಡೆಗೆ ನೋಡಿದ್ರೆ ಅದು ಒಂದು ಮನುಷ್ಯನ ತಿಳುವಳಿಕೆ ಮೇಲೆ ಅವ್ರಿಗೆ ಒಂದು ತಿಳ್ಕೊಬೇಕಂದ್ರೆ ಅವ್ರಿಗೆ ಆಸೆ ಇದ್ರೆ ಅವ್ರು ತಿಳ್ಕೊತಾರೆ. ಇಲ್ಲ ಅಂದರೆ ನೀವು ಮೈಸೂರಲ್ಲೇ ಇದ್ದೀನಿ, ಮೈಸೂರು ಬಗ್ಗೆ ಗೊತ್ತಿಲ್ಲ ಅಂದರೆ ಅದು ಒಂಥರ ಅದು ನಿಮ್ಮ ಮೇಲೆ ಏನಂದರೆ ನಿಮ್ಮ ಮೇಲೆ ಅಭಿಪ್ರಾಯ ಇರ್ತಾರೆ ಸರ್, ಅದು ನಿಮಗೆ ಏನು ಅನುಕೂಲ ಇಲ್ಲ ನಿಮ್ಗಲ್ಲ. ಯಾಕಂದರೆ ಇಲ್ಲಿದ್ದೀನಿ ಏನು ಯೂಸ್ ಇಲ್ಲ ನಿಮ್ಗಂತ. ಇನ್ನೂ ಪ್ರೋಗ್ರಾಮ್ ಐ ಥಿಂಕ್ ಇನ್ನೂ ಬರೀ 2-3 ತೋರಿಸೋರೆ ಅಂತ, ಒಂದು ಗಡಿಯಾರ ತೋರಿಸೋರೆ, ಒಂದು ಈ ಕಡೆ ನಮ್ಮದು ಸರ್ಕಲ್ ತೋರಿಸೋರೆ ಅಂತ. ಸೊ ಐ ಥಿಂಕ್ ಇನ್ನೂ ಮುಂದೆ ಹೋಗೋಷ್ಟಕ್ಕೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ, ಇನ್ನೂ ನಮ್ಗೆ ಏನೋ ನಾಲೆಜ್ ಸಿಗುತ್ತೆ. ಸೊ ಅದು ಐ ಥಿಂಕ್ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನಮ್ಗೆ ಇನ್ನೂ ಯೂಸ್ ಅಂತ ಹೇಳ್ಕೊತೀನಿ. ಸರ್, ಒಬ್ಬ ಟೀಚರ್ ಆಗಿ, ಪ್ರಾಂಶುಪಾಲನಾಗಿ, ಇತಿಹಾಸ ಬೋಧಕನಾಗಿ ನನಗೆ ಅನಿಸ್ತು ಮಕ್ಕಳಿಗೆ ಕರ್ಕೊಂಡ್ಬರ್ಬೇಕಂತ ಇಲ್ಲಿಗೆ. ಯಾಕಂದರೆ ಇಲ್ಲಿ ಸುಮಾರು ನಾವು ನಡೆದಾಡಿದ್ದೀವಿ, ಆದರೆ ನಮ್ಮ ಮೈಸೂರು ಸ್ಥಳೀಯ ಬಗ್ಗೆ ಗೊತ್ತಿಲ್ಲ, ನಮಗೆ ಮಕ್ಕಳಿಗೆ ಗೊತ್ತಿಲ್ಲ, ಇಂದಿನ ಪೀಳಿಗೆ ಗೊತ್ತಿಲ್ಲ. ಸೊ ಇದು ಬಹಳ ಮುಖ್ಯವಾಗಿದೆ, ಯಾಕಂದರೆ ಒಂದೊಂದು ಕಟ್ಟಡಗಳ ಮಾಹಿತಿಯನ್ನು ಸರ್ ಕೊಡ್ತಾ ಹೋಗ್ತಾರೆ ಇಲ್ಲಿ. ಸೊ ಸ್ಟೂಡೆಂಟ್ಸ್ ಅನುಕೂಲ ಆಗುತ್ತೆ ಸರ್. ಇಂದಿನ ಪೀಳಿಗೆ ತಿಳ್ಕೊಬೇಕು ಪ್ಯಾಲೇಸ್ ಅಂದರೆ ಏನು, ಯಾವ ಥರ ಯಾರು ಕಟ್ಟಿದ್ದು ಅಂತ, ಸರ್ಕಲ್ಗಳೇನು, ಮತ್ತು ಇನ್ನೂ ಹಲವು ಕಟ್ಟಡಗಳು ಇದೆಯಂತೆ, ತೋರಿಸ್ತಾರಂತೆ. ನನಗೆ ತುಂಬ ಖುಷಿ ಆಗ್ತಿದೆ ಸರ್, ನಮ್ಮ ಮಕ್ಕಳು ಕರ್ಕೊಂಡ್ಬಂದು. ಅವ್ರಿಗೆ ಆಶ್ಚರ್ಯ ಅಂತ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಗೊತ್ತೇ ಇಲ್ಲ ನಮಗೆ, ಈಗ ಗೊತ್ತಾಗ್ತಿದೆ ಅಂತ. ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲೂ ಎರಡೂ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ತುಂಬ ಅನುಕೂಲ ಆಗ್ತಿದೆ ಸರ್. ಪಾರಂಪರಿಕ ನಡಿಗೆಯಲ್ಲಿ ಭಾಗವಹಿಸಿದ್ರೆ ಮೇಡಮ್ ಎಷ್ಟು ಅನುಕೂಲ ಆಗುತ್ತೆ ಮತ್ತು ಈ ದಸರಾ ಸಂದರ್ಭದಲ್ಲಿ ಬಂದಿರುವಂಥದ್ದು ಏನು ಹೇಳ್ತೀರಾ? ನಮಸ್ತೆ. ಈ ಪಾರಂಪರಿಕ ನಡಿಗೆ ಅನ್ನೋದನ್ನು ಆಯೋಜಿಸಿರೋದ್ರಲ್ಲಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಪ್ರತಿನಿತ್ಯ ಓಡಾಡಿದ್ರು ಇಲ್ಲಿ ಕಟ್ಟಡಗಳು, ಮೈಸೂರಿನ ವೈಭವ, ಮೈಸೂರಿನ ರಾಜರ ಕೊಡುಗೆ ಬಗ್ಗೆ ನನಗೆ ಏನು ಗೊತ್ತಿರಲಿಲ್ಲ. ಈ ಪಾರಂಪರಿಕ ನಡಿಗೆ ಮೂಲಕ ನನಗೆ ನಮ್ಮೂರ ಬಗ್ಗೆ, ಮೈಸೂರು ಬಗ್ಗೆ, ಇಲ್ಲಿರುವ ಇತಿಹಾಸದ ಬಗ್ಗೆ, ಗತವೈಭವದ ಬಗ್ಗೆ ಅರ್ಥಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶನ ನೀಡಿದ್ದಾರೆ ಅಂತ ನಾನು ಈ ಇಲಾಖೆಗೆ ಧನ್ಯವಾದವನ್ನು ಹೇಳ್ತೇನೆ. ವಿದ್ಯಾರ್ಥಿಗಳು ಮೇಡಮ್ ಕೇವಲ ಪಠ್ಯಪುಸ್ತಕಗಳು ನೋಡಿರ್ತಾರೆ, ಅಂದರೆ ಕೇಳಿರ್ತಾರೆ ಅಷ್ಟೇ ಪಾಠನ, ಆದರೆ ಇಲ್ಲಿ ಹತ್ರದಲ್ಲೇ ಬಂದು ಅದರ ಜೊತೆಗೆ ಕಟ್ಟಡಗಳಾಗಿರೋ ಪಾರಂಪರಿಕ ನೋಡ್ಕೊಂಡು ಒಂದು ತಿಳ್ಕೊಳ್ಳುವಂಥ ಕೆಲಸ ಆಗ್ತದೆ. ಇದು ಅನುಕೂಲ ಆಗುತ್ತೆ. ಜನರಿಗೆ ಈ ವಿಷಯ ಮುಟ್ಟಬೇಕು ಸರ್, ಜನರಿಗೆ ವಿಷಯ ಮುಟ್ಟಿ ತುಂಬ ಆದಷ್ಟು ಜಾಸ್ತಿ ಮಕ್ಕಳು ಬಂದು ಇಲ್ಲಿ ನೋಡಿ ಕಲ್ತ್ರೆ, ನೋಡಿ ಕಲಿ ಹಾಡಿನಲ್ಲಿ ಅಂತ ಹೇಳ್ತಾರೆ, ನೋಡಿ ಕಲಿಯೋದು ಎಲ್ಲ ಮಕ್ಳಿಗೂ ತೀರಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಓದ್ದಷ್ಟು ನೀವು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಓದ್ದಷ್ಟು ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ, ನೋಡಿದ್ರೆ ಒಂದು ವಿಷಯ ನೋಡಿ ಕಲಿತಾ ಅದಕ್ಕಿಂತ ಜಾಸ್ತಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಅನುಕೂಲ ಆಗಿದೆ ಸರ್, ತುಂಬ ಸಂತೋಷ ಆಗಿದೆ. 6:15 ಬಂದು ಒಂದು ಕಡೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಸಂತೋಷ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.